ನೆಕ್ಸ್ಟ್ ಟಾಪಿಕ್ ನಾವು ಕ್ರಿಯಾಪದ, ನಾಮಪದ ಮತ್ತು ಅವ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಅಂತಂದರೆ, ಒಂದು ವಾಕ್ಯದಲ್ಲಿ ಭೀಮನು ಚೆನ್ನಾಗಿ ಹಾಡಿದನು ಅಂತಿದೆ. ಇದರಲ್ಲಿ ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಳು ಅಂತಿದೆ. ಇಲ್ಲಿ ಭೀಮನು ಎಂಬುದು ನಾಮಪದ, ಹಾಡಿದನು ಅನ್ನೋದು ಕ್ರಿಯಾಪದ, ಚೆನ್ನಾಗಿ ಅನ್ನೋದು ಅವ್ಯಯ. ಈ ರೀತಿ ಒಂದು ವಾಕ್ಯದಲ್ಲಿ ನಾಮಪದ, ಕ್ರಿಯಾಪದ ಮತ್ತು ಅವ್ಯಯಗಳನ್ನು ನೋಡ್ತೇವೆ. ಈ ಪಡೆದಳು ಅನ್ನೋದೇನು, ಹಾಡಿದಳು, ಪಡೆದಳು, ಓಡಿದಳು ಇವೆಲ್ಲ ಕ್ರಿಯಾಪದಗಳು. ಭೀಮ, ರಾಮ, ಪುಸ್ತಕ ಇವೆಲ್ಲೇನು ನೃತ್ಯ, ರಾಗಿಣಿ ಇವೆಲ್ಲ ಏನು ನಾಮಪದಗಳು. ಹಾಡಿದನು ಎಂಬುದು ಕ್ರಿಯಾಪದ, ಪಡೆದಳು ಎಂಬುದು ಕ್ರಿಯಾಪದಗಳು, ಚೆನ್ನಾಗಿ ಎಂಬುದು ಅವ್ಯಯ. ಈ ರೀತಿ ನಾವು ವಾಕ್ಯಗಳನ್ನು ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ. ನಾಮಪದ, ಕ್ರಿಯಾಪದ ಮತ್ತು ಅವ್ಯಯಗಳು. ಈ ರೀತಿಯಾಗಿ ನಾವು 3 ಗುಂಪುಗಳನ್ನಾಗಿ ಮಾಡ್ತೀವಿ. ಈಗ ಫಸ್ಟ್ ಪಾರ್ಟ್ ನಾವು ನಾಮಪದದ ಬಗ್ಗೆ ತಿಳ್ಕೊಳ್ಳೋಣ. ನಾಮಪದ ಅಂದರೆ ಏನು ಅನ್ನೋದ್ರ ಬಗ್ಗೆ. ಈ ನಾಮಪದದ ಮೂಲ ರೂಪನೇ ನಾವೇನಂತೀವಿ, ನಾಮ ಪ್ರಕೃತಿ. ನಾವೇ ಹೇಳಿದ್ವಿ ಭೀಮನನ್ನು ಈ ರೀತಿ. ಇದರಲ್ಲಿ ಭೀಮ ಎನ್ನುವುದು ನಾಮ ಪ್ರಕೃತಿ. ಭೀಮ ಎನ್ನುವುದೇನು ನಾಮ ಪ್ರಕೃತಿ. ರಾಮನು ಅನ್ನೋದ್ರೆ ರಾಮ ಅನ್ನೋದು ನಾಮ ಪ್ರಕೃತಿ. ಅಂದರೆ ನಾಮಪದದ ಮೂಲ ರೂಪವನ್ನು ನಾವೇನಂತೀವಿ, ನಾಮ ಪ್ರಕೃತಿ ಅಂತಕ್ಕಂಥದ್ದು. ಈ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದರೆ ನಾಮಪದ ಅಂತ ಆಗುತ್ತೆ. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದರೆ ಏನಾಗುತ್ತೆ, ನಾಮಪದ. ಈ ನಾಮ ಮೂಲ ರೂಪವೇನಂತ ಕರಿತೀವಿ, ನಾಮ ಪ್ರಕೃತಿ. ನಾಮ ಪ್ರಕೃತಿಯನ್ನು 2 ವಿಧ ಮಾಡ್ತೀವಿ. ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ. ಏನು ಸಹಜ ಅಂದರೆ, ನಾವು ದಿನಾಲು ಉಪಯೋಗಿಸುವಂಥ ಈ ಒಂದು ಹೆಸರಿಡ್ತೀವಿ, ನದಿ, ಪರ್ವತ, ರಾಮ ಇವೆಲ್ಲ ನಾಮ ಪ್ರಕೃತಿಗಳು. ಅಂದರೆ ಸಹಜವಾಗಿರ್ತಕ್ಕಂಥ, ನಾವು ಮೊದಲಿಂದ ಕರಿತಕ್ಕಂಥದ್ದು ಎಲ್ಲ ಏನಂತೀವಿ, ಸಹಜ ನಾಮ ಪ್ರಕೃತಿ ಅಂತ. ಸಾಧ್ಯ ನಾಮ ಪ್ರಕೃತಿ ಅಂದರೆ ನಾವೇ ಮಾಡುವಂಥದ್ದು ನಾಮ ಪ್ರಕೃತಿಗಳನ್ನು, ಅವಕ್ಕೆ ನಾವು ಸಾಧಿತ ನಾಮ ಪ್ರಕೃತಿ ಅಂತೀವಿ. ಈಗ ನಾವು ಸಹಜ ನಾಮ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು ಇಷ್ಟಿವೆ, 9 ಇವೆ. ವಸ್ತುವಾಚಕ ಮತ್ತು ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಕ್ವಾಚಕ, ಭಾವನಾಮ, ಸರ್ವನಾಮ ಅಂತ ಈ ರೀತಿ 9 ರೀತಿಯ ಸಹಜ ನಾಮ ಪ್ರಕೃತಿಗಳನ್ನು ನಾವು ಮಾಡ್ತೀವಿ. ಸಾಧಿತದಲ್ಲಿ ಕೃದಂತ, ತದ್ದಿತ ಅಂತ ಸಮಾಸಗಳು ಈ ರೀತಿಯಾಗಿ ಮಾಡ್ತೀವಿ. ಈಗ ನಾವು ಫಸ್ಟು ಸಹಜ ನಾಮ ಪ್ರಕೃತಿಗಳ ಬಗ್ಗೆ, ಸಹಜವಾಗಿರ್ತಕ್ಕಂಥದ್ದು ನಾವು ಅವು ಯಾವ್ಯಾವ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಹಜ ನಾಮ ಪ್ರಕೃತಿಗಳು ಅಂತ. ಅವು ಯಾವ್ಯಾವ ಅಂತ ಹೇಳಿದ್ವಿ ಅವಾಗ. ವಸ್ತುವಾಚಕ, ಅದರಲ್ಲಿ ರೂಢನಾಮ, ಅಂಕಿತ, ಅನ್ವರ್ಥ ನಾಮ ಅಂತ ಇವೆ 3 ವಿಧ. ರೂಢನಾಮ ಅಂತಂದರೆ ಏನು, ನಾವು ಕಣ್ಣಿಗೆ ಕಾಣ್ತಕ್ಕಂಥದ್ದು, ನಾವು ಕಣ್ಣಿಂದ ನೋಡಿದ ತಕ್ಷಣ ಹೇಳ್ತಕ್ಕಂಥದ್ದು. ಅದನ್ನು ನೋಡಿ ನದಿ ಅಂತ ಹೇಳುವುದು. ಆ ಗುಡ್ಡ, ಅಲ್ಲಿ ದೊಡ್ಡ ಬೆಟ್ಟ ಇದೆ, ಗುಡ್ಡ ಇದೆ, ನೋಡಿದ ತಕ್ಷಣ ಕಂಡುಹಿಡಿಯೋದು. ಅಲ್ಲಿ ಯಾರೋ ಹೋಗೋದಿದೆ, ಅದು ಒಬ್ಬ ಮನುಷ್ಯ. ಅಲ್ಲಿ ಪ್ರಾಣಿ ಹೋಗೋದಿದೆ, ಅದೊಂದು ಪ್ರಾಣಿ. ನಮ್ಮ ಕಣ್ಣಿಗೆ ಕಾಣಿದ ತಕ್ಷಣ ನಮಗೇನು ಅನಿಸುತ್ತೆ ಅದೇ ರೂಢನಾಮ. ನಮ್ಮ ಮೊದಲಿಂದ ಬಂದಿರತಕ್ಕಂಥದ್ದಕ್ಕೆ ನಾವೇನಂತೀವಿ, ರೂಢನಾಮ ಅಂತ ಕರಿತೀವಿ. ಅಂಕಿತ ನಾಮ ಅಂತಂದರೆ ಅಲ್ಲಿ ಒಬ್ಬ ಮನುಷ್ಯ ಹೋಗ್ತಾನೆ, ಆ ಮನುಷ್ಯನಿಗೆ ಒಂದು ಹೆಸರಿದೆ, ಅದು ಧರ್ಮರಾಯ, ಸಹಾಯ, ರಾಮ ಈ ರೀತಿಯಾಗಿ. ಒಂದು ಊರಿದೆ, ಆ ಊರಿಗೊಂದು ಹೆಸರು ಇರುತ್ತದಲ್ಲ, ಕಮಲಾಪುರ, ಅದು ಒಂದು ದೇಶ ಭಾರತ. ಒಂದು ಹೆಸರನ್ನು ಇಡ್ತೀವಲ್ಲ, ಅದಕ್ಕೆ ನಾವೇನಂತೀವಿ, ಅಂಕಿತ ನಾಮಗಳು ಅಂತ ಕರಿತೀವಿ. ಅನ್ವರ್ಥನಾಮ ಅಂದರೆ ಏನು, ಅನ್ವರ್ಥನಾಮ ಅಂದರೆ ಆ ಮನುಷ್ಯನ ಹೆಸರು ರಾಮ. ರಾಮ ಒಬ್ಬ ಚಾಲಕ, ವ್ಯಾಪಾರಿ, ಈ ರೀತಿ ವೃತ್ತಿಗಳು ಹೇಳ್ತೀವಲ್ಲ ಅವುಗಳೆಲ್ಲ ಅನ್ವರ್ಥನಾಮ. ಅಥವಾ ಆತನ ಒಂದು ನ್ಯೂನ್ಯತೆ ಬಗ್ಗೆ ಹೇಳು, ಕುಂಟನು, ಕುರುಡ ಈ ರೀತಿಯ ಹೇಳೋದಕ್ಕೆ ಏನಂತೀವಿ, ಅನ್ವರ್ಥನಾಮಗಳು ಅಂತ ಕರಿತೀವಿ. ಅವನ ವ್ಯಕ್ತಿಯ ಒಂದು ವೃತ್ತಿಯನ್ನು ನೋಡುವುದು, ಅಥವಾ ಆತನಲ್ಲಿರುವ ನ್ಯೂನ್ಯತೆಗಳನ್ನು, ಕುಂಟ ಅದನ್ನು, ಕುರುಡ ಅದನ್ನು, ಅದನ್ನು ನೋಡಿ ಹೇಳೋದಕ್ಕೆ ನಾವೇನಂತೀವಿ, ಅನ್ವರ್ಥನಾಮ ಅಂತ ಕರಿತೀವಿ. ಗುಣವಾಚಕ ಅಂತಂದರೆ ಆ ವ್ಯಕ್ತಿಯ ಗುಣವನ್ನು ನೋಡೋದು, ಅವನು ಒಳ್ಳೆಯವನ, ಕೆಟ್ಟವನ, ಅಥವಾ ದೊಡ್ಡತ, ಗಿಡ್ಡ, ಈ ದೊಡ್ಡತ, ಕೆಟ್ಟತ ಈ ರೀತಿಗೆಲ್ಲ ಹೇಳೋದಕ್ಕೆ ಏನಂತೀವಿ ನಾವು, ಗುಣವಾಚಕ. ಗುಣವನ್ನು ನೋಡಿ ಹೇಳುವುದಕ್ಕೆ ಗುಣವಾಚಕಗಳು ಅಂತ ಹೇಳ್ತೀವಿ. ಅದೇ
ಸಂಖ್ಯೆ ಇರ್ತಕ್ಕಂಥ 9, 50, 12 ಈ ರೀತಿ ಸಂಖ್ಯೆ ಹೇಳೋದಕ್ಕೆ ಸಂಖ್ಯೆಯ ವಾಚಕ. ಸಂಖ್ಯೆಯ ವಾಚಕ ಅಂದರೆ ಒಂದು 12 ಹಣ್ಣುಗಳ ಇದು 12 ಅನ್ನೋದು ಸಂಖ್ಯಾವಾಚಕ. ನನಗೆ 2ನೆಯ ಹಣ್ಣು ಬೇಕು, ಇದು ಸಂಖ್ಯೆಯ ವಾಚಕ. 3ನೆಯ ಹಣ್ಣು ಬೇಕು, ಅಲ್ಲಿ 10 ಜನ ಕುಂತಿದ್ದಾರೆ, ಇದು 10 ಅನ್ನೋದು ಸಂಖ್ಯಾವಾಚಕ. 10ನೆಯ ಸಾಲಿನಲ್ಲಿ 9 ಕುಂತಿದ್ದಾನೆ, 12ನೆಯ ಅಂತ ಹಿಂಗೆ ಹೇಳ್ತೀವಲ್ಲ, ಅದನ್ನೇನಂತೀವಿ ಸಂಖ್ಯಾವಾಚಕ. ಅಲ್ಲಿ 10 ಜನರು 3 ಬರ್ರಿ, 2 ಜನ ಬರಿಬೇಕು ಕಡೆ ಅಂತ ನಾವು ಹಿಂಗೆ ಕರಿತೀವಲ್ಲ, ಅದಕ್ಕೇನಂತೀವಿ ಸಂಖ್ಯೆಯ ಒಂದು ಪರ್ಟಿಕ್ಯುಲರಾಗಿ ಹೇಳುವುದಕ್ಕೆ ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಭಾವನಾಮ ಅಂದ್ರೇನು? ಹಿರಿದರ ಭಾವ ಹಿರಿಮೆ, ಕರಿದರ ಭಾವ ಕಪ್ಪು, ಬಿಳಿದರ ಭಾವ ಬಿಳುಪು, ಈ ರೀತಿ ಭಾವನೆ ಹೇಳ್ತಕ್ಕಂಥದ್ದನ್ನ ಏನಂತೀವಿ ಭಾವನಾಮ ಅಂತ ಕರಿತೀವಿ. ಪರಿಮಾಣ ವಾಚಕ ಅಂದರೆ ಒಂದು ತೂಕದ ಬಗ್ಗೆ ಹೇಳ್ತಕ್ಕಂಥ, ಅಂದರೆ ಅಷ್ಟು ಕೊಡ್ರಿ ಸಾಕು, ಇಷ್ಟು ಕೊಡ್ರಿ, ಒಂದು ಪರ್ಟಿಕ್ಯುಲರಿಗೆ ನಂಬರ್ ಹೇಳೋದಿಲ್ಲ, ಇಷ್ಟು ಸಾಕು, ಅಷ್ಟು ಸಾಕು, ಕೆಲವು, ಇನ್ನಿತು, ಈ ರೀತಿ ಹಲವು ಕೊಡಬೇಕು, ಹಲವು ಜನ ಬಂದರು, ಈ ರೀತಿಯಾಗಿ ಸಂಖ್ಯೆ ಹೇಳಲಾರ ಬೇರೆ ಪದಗಳನ್ನು ನಾವು ಸಂಖ್ಯೆ ಬದಲು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಪರಿಮಾಣ ವಾಚಕ ಅಂತ ಕರಿತೀವಿ. ದಿಕ್ವಾಚಕ ಅಂತಂದರೆ ಏನು? ದಿಕ್ಕುದು, ಮೂಡಣ, ತೆಂಕಣ, ಪಡವಣ, ಈಶಾನ, ಈಗ ದಿಕ್ಕು ಬಗ್ಗೆ ಹೇಳ್ತಕ್ಕಂಥದ್ದು ಏನಂತೀವಿ ದಿಕ್ವಾಚಕ ಅಂತಂತೀವಿ. ಮೂಡಣ ಅಂದರೆ ಪೂರ್ವ, ಪಡವಣ ಅಂದರೆ ಪಶ್ಚಿಮ, ಬಡವಣ ಅಂದರೆ ತೆಂಕಣ ಅಂದರೆ ದಕ್ಷಿಣ, ಉತ್ತರ ಅಂದರೆ ಬಡವಣ, ಈ ರೀತಿಯಾಗಿ ಈಶಾನ್ಯ, ಆಗ್ನೇಯ, ಈ ರೀತಿಗೆ ದಿಗ್ವಾಚಕಗಳು ಅಂತ ಕರಿತೀವಿ. ಈಗ ನೆಕ್ಸ್ಟ್ ಸರ್ವನಾಮಗಳು ಅಂತ ಬರ್ತವೆ. ಸರ್ವನಾಮಗಳು ಅಂತಂದರೆ ಅದರಲ್ಲಿ 3 ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕ ಸರ್ವನಾಮಗಳು ಅಂತ. ಪುರುಷಾರ್ಥಕಗಳಲ್ಲಿ ಉತ್ತಮ, ಮಧ್ಯಮ ಮತ್ತು ಪ್ರಥಮ ಅಂತ ಬರ್ತವೆ. ಉತ್ತಮ ಅಂದರೆ ನಾನು, ನಾವು ಹೆಂಗೆ ನೆನ್ಪಿಟ್ಕೋಬೇಕು ಉತ್ತಮ ಯಾವ್ಯಾವ ಅಂತಂದರೆ, ಉತ್ತಮ ಅಂದರೆ ಫಸ್ಟ್ ನಾನು, ಮಧ್ಯಮ ಅಂದರೆ ನೀನು ಅಥವಾ ನೀವು, ಪ್ರಥಮ ಅಂದರೆ ಅವರು, ಅಂದರೆ ಥರ್ಡ್ ಪರ್ಸನ್ಗೆ ಪ್ರಥಮ, ಅವರು, ಅವನು, ಇವರು, ಅವ್ರ ಬಗ್ಗೆ ಮಾತಾಡಕತ್ತೀವಿ, ಅದು ಪ್ರಥಮ. ನೀನು ಅನ್ನೋದು ಮಧ್ಯಮ, ನಾನು ಅನ್ನೋದು ಉತ್ತಮ. ಈ ರೀತಿಯಾಗಿ 3 ಪುರುಷಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಯನ್ನು ಮಾಡೋದು, ಯಾರು, ಏನು, ಎಲ್ಲಿ ಕ್ವಶನ್ ಮಾರ್ಕ್ ಇರ್ತದೆ, ಅದೇ ಪ್ರಶ್ನಾರ್ಥಕ. ಆತ್ಮಾರ್ಥಕ ಅಂದರೆ ತಾನು, ತಾವು, ತನ್ನ, ತಮ್ಮ, ಅಂದರೆ ಎಲ್ಲಿ ಅಂತ ಇರ್ತದೆ ಆತ್ಮಾರ್ಥಕ. ಅಷ್ಟು ಟ್ರಿಕ್ಸ್ ನೆನಪಿಟ್ಕೋದು. ಅಂತ ಬಂದೆಲ್ಲವೇನೋದು ಆತ್ಮಾರ್ಥಕ. ಇಷ್ಟು ನಾವು ಸಹಜ ನಾಮ ಪ್ರಕೃತಿ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಪಾರ್ಟ್ ಏನು? ಸಾಧಿತ ನಾಮ ಪ್ರಕೃತಿ ಅಂತ. ನಾಮ ಪ್ರಕೃತಿನ ನಾವೇ ಮಾಡ್ತಕ್ಕಂಥದ್ದು, ಅದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ.